ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೊನೆಗೂ ಮುಂಬೈ ಇಂಡಿಯನ್ಸ್ ಮೊದಲನೇ ಮ್ಯಾಚ್ ವಿನ್ ಆಯ್ತು ಗುರು. ಅದು ಬರೋಬ್ಬರಿ 13 ವರ್ಷ ಬೇಕಾಗಿತ್ತು ಮೊದಲನೇ ಮ್ಯಾಚ್ ವಿನ್ ಆಗೋಕ್ಕೆ ಮುಂಬೈ ಇಂಡಿಯನ್ಸ್. ಅದು KKR ವಿರುದ್ಧ ಮೊದಲನೇ ಮ್ಯಾಚ್ ಈ ವರ್ಷ ವಿನ್ ಆಗಿದೆ. 13 ವರ್ಷದಿಂದ ಒಂದು ಮ್ಯಾಚ್ ವಿನ್ ಆಗಿದ್ದಿಲ್ಲ. ಮೊದಲನೇ ಮ್ಯಾಚ್ ಒಂದು ಮ್ಯಾಚ್ ವಿನ್ ಆಗೋಕ್ಕೆ 13 ವರ್ಷ ಬೇಕಾಗಿತ್ತು ಮೊದಲನೇ ಮ್ಯಾಚ್. ಕೊನೆಗೂ ಇವತ್ತು ಆ ದಾಖಲೆನ ಮುರಿದಿದ್ದಾರೆ ಮುಂಬೈ ಇಂಡಿಯನ್ಸ್ KKR ವಿರುದ್ಧ. ಅಲ್ಲ ಗುರು, T20 ಮ್ಯಾಚ್ ಆಡಿ 1 ವರ್ಷ ಆಗಿತ್ತು. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅಷ್ಟು ಬೇಗ ಯಾಕೆ ರಿಟೈರ್ಮೆಂಟ್ ಕೊಡ್ಬೇಕಿತ್ತು ಅವರು? ಇನ್ನು T20 ವರ್ಲ್ಡ್ ಕಪ್ ಆಡೋ ಕೆಪಾಸಿಟಿ ಅವ್ರ ಹತ್ರ ಇತ್ತು. ಆದ್ರೂ ಇಷ್ಟು ವರ್ಷ ಯಾಕೆ ಕೊಟ್ರು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವಾಗ ಆಡ್ತಿರೋ ರೀಸೆಂಟ್ ಫಸ್ಟ್ ಮ್ಯಾಚ್ ಅಲ್ಲೇ ಬ್ಯಾಟಿಂಗ್ ಅಬ್ಬರ ನಡೀತಿರೋದು ವಿರಾಟ್ ಕೊಹ್ಲಿ ಅವ್ರದ್ದು ಹಾಗೆ ರೋಹಿತ್ ಶರ್ಮಾ ಅವ್ರದ್ದು. ಯಾವ್ಯಾವ ಶಾಟ್ ಹೊಡಿತಾರೆ ಅಂತ ಅಂದ್ರೆ 2 ಕಣ್ ಸಾಲದು ಆ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಇಬ್ಬರು. ಆದ್ರೂ ಯಾಕೆ ಇಷ್ಟು ಬೇಗ ಕೊಡ್ಬೇಕನ್ನೋದು ಅವ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ. ಯಂಗ್ ಸ್ಟಾರೇ ಒಳ್ಳೇದಿಲ್ಲ, ಆ ತರ ಯಂಗ್ ಸ್ಟಾರ್ ಕಿಂತ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ. ಯಂಗ್ ಸ್ಟಾರ್ಗಳೇ ಆಶ್ಚರ್ಯ ಪಡಬೇಕು, ಆ ರೀತಿ ಹೊಡಿತಿರೋದು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು. ಇಷ್ಟು ಬೇಗ ರಿಟೈರ್ಮೆಂಟ್ ಕೊಡಬಾರ್ದಿತ್ತು. ಇನ್ನೂ T20 ವರ್ಲ್ಡ್ ಕಪ್ ಆಗೋಯ್ತು. ಈ T20 ವರ್ಲ್ಡ್ ಕಪ್ ಮತ್ತೆ ಮುಂದೆ ಬರೋಂತ T20 ವರ್ಲ್ಡ್ ಕಪ್ ಕೂಡ ಆಡೋ ಚಾನ್ಸಸ್ ಇತ್ತು. ಆದ್ರೆ ಇವರು ಯಾಕೆ ಕೊಟ್ಟರು ರಿಟೈರ್ಮೆಂಟ್ ಅಂತ ಒಂದು ಗೊತ್ತಾಗ್ತಿಲ್ಲ. ರೋಹಿತ್ ಶರ್ಮಾ ಅವರು ಮುಂದೆ ನುಗ್ಗಿ ಯಾವ ತರ ಫುಲ್ ಶಾಟ್ ಹೊಡಿತಿದಾರೆ ಅಂತ ಅಂದ್ರೆ ಬೌಲರ್ಗಳೇ ಶಾಕ್ ಆಗ್ಬೇಕು, ಆ ರೀತಿ ಹೊಡಿತಿರೋದು ರೋಹಿತ್ ಶರ್ಮಾ ಅವರು. ಯಂಗ್ ಸ್ಟಾರ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ರೋಹಿತ್ ಶರ್ಮಾ ಅವರು. T20ಗೆ ರಿಟೈರ್ಮೆಂಟ್ ಕೊಟ್ಟರು ಕೂಡ ಯಂಗ್ ಸ್ಟಾರ್ ಯಾವ ತರ ಆಡ್ತಾರೆ, ಡಿಫ್ರೆಂಟ್ ಟೈಪ್ಸ್ ಬ್ಯಾಟ್ ನ ಯಾವ ತರ ಬೀಸ್ತಾರೆ, ಸೇಮ್ ಅದೇ ತರನೇ ರೋಹಿತ್ ಶರ್ಮಾ ಕೂಡ ಆಡ್ತಿರೋದು ಇವತ್ತು ಮ್ಯಾಚ್ ಅಲ್ಲಿ ಆಡಿರೋದು. IPL ನ ಸೆಕೆಂಡ್ ಮ್ಯಾಚ್ ಅಲ್ಲಿ ಮುಂಬೈ ವರ್ಸಸ್ KKR. ಮೊದಲು ಮುಂಬೈ ಇಂಡಿಯನ್ಸ್ ಟಾಸ್ ವಿನ್ ಆಗುತ್ತೆ. ಟಾಸ್ ವಿನ್ ಆಗಿ ಬೌಲಿಂಗ್ ಮಾಡುತ್ತೆ. ಬೌಲಿಂಗ್ ಮಾಡಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ KKR ಬ್ಯಾಟಿಂಗ್ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಫಸ್ಟ್ ಓಪನಿಂಗ್ ಅಜಿಂಕ್ಯ ರಹಾನೆ ಮತ್ತು ಫಿಲ್ ಆ್ಯಲನ್ ಬಂದಿರೋದು. ಅಜಿಂಕ್ಯ ರಹಾನೆ 40 ಬಾಲಿಗೆ 67 ರನ್ ಗುರು ಚಚ್ ಬಿಸಾಕಿರೋದು. ಅದು 3 ಬೌಂಡ್ರಿ ಹಾಗೆ 5 ಬಿಗ್ ಸಿಕ್ಸ್ ಗಳ ಬಂದಿದೆ ಇವ್ರ ಬ್ಯಾಟಿಂದ. 167 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಹಾಗೆ ಫಿನ್ ಆ್ಯಲನ್ ಕೂಡ 17 ಬಾಲಿಗೆ 37 ರನ್ ಚಚ್ಚಿ ಬಿಸಾಕಿರೋದು. 6 ಬೌಂಡ್ರಿ ಜೊತೆಗೆ 2 ಸಿಕ್ಸ್ ಕೂಡ ಬಂದಿರೋದು ಇವನ್ ಬ್ಯಾಟಿಂದ. 217 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು ಫಿನ್ ಆ್ಯಲನ್. ಹಾಗೆ ನೆಕ್ಸ್ಟ್ ಕ್ಯಾಮರನ್ ಗ್ರೀನ್ 18 ರನ್ ಹೊಡೆದಿರೋದು. 10 ಬಾಲಿಗೆ 1 ಸಿಕ್ಸ್ ಕೂಡ ಬಂದಿದೆ. ಹಾಗೆ 1 ಬೌಂಡ್ರಿ ಕೂಡ ಇವ್ರ ಬ್ಯಾಟಿಂದ ಬಂದಿರೋದು. 180 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು ಕ್ಯಾಮರನ್ ಗ್ರೀನ್. ಹಾಗೆ ಅಂಕರೀಶ್ ರಘುವಂಶಿ ನಮ್ಮ ಇಂಡಿಯಾ ಪ್ಲೇಯರು ನೋಡ್ರಿ, ಯಂಗ್ ಸ್ಟಾರ್ಸ್ಗಳು ಕೂಡ ಅದೇ ತರನೇ ಆಡ್ತಿರೋದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. 29 ಬಾಲಿಗೆ 51 ರನ್ ಚಚ್ಚಿ ಬಿಸಾಕಿರೋದು. 6 ಬೌಂಡ್ರಿ ಹಾಗೆ 2 ಸಿಕ್ಸ್ ಕೂಡ ಬಂದಿರೋದು ಇವ್ರ ಬ್ಯಾಟಿಂದ. 175 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು ಅಂಕರೀಶ್ ರಘುವಂಶಿ. ಹಾಗೆ ರಿಂಕು ಸಿಂಗ್ ಕೂಡ 21 ಬಾಲಲ್ಲಿ 33 ರನ್ ಸಿಡಿಸಿರೋದು. 4 ಬೌಂಡ್ರಿ ಬಂದಿರೋದು ಇವ್ರ ಬ್ಯಾಟಿಂದ. ಹಾಗೆ ರಮಣ್ದೀಪ್ ಸಿಂಗ್ 4 ಬಾಲ್ಗೆ 4 ರನ್ ಹೊಡೆದಿರೋದು. ಹಾಗೆ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಟ್ರೆಂಟ್ ಬೋಲ್ಟ್ ಫೇಲರ್ ಈ ಮ್ಯಾಚ್ ಅಲ್ಲಿ. ಫಸ್ಟ್ ಮ್ಯಾಚ್ ಅಲ್ಲೇ ಫೇಲರ್ ಆಗಿದೆ. 38 ರನ್ ಹೊಡಿಸಿರೋದು, 1 ವಿಕೆಟ್ ಕೂಡ ತೆಗ್ದಿಲ್ಲ. ಹಾಗೆ ಹಾರ್ದಿಕ್ ಪಾಂಡ್ಯ ಮಾಡಿರೋದು 3 ಓವರ್ಗೆ 39 ರನ್ ಚಚ್ಚಿರೋದು ನೋಡ್ರಿ. ಅದರಲ್ಲೂ 1 ವಿಕೆಟ್ ತೆಗೆದಾರೆ. ಯಾಕಂದ್ರೆ ಓವರ್ಗೆ 13 ರನ್ ಹೊಡಿಸಿರೋದು ಹಾರ್ದಿಕ್ ಪಾಂಡ್ಯ. T20 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಆಡ್ತಾರೋ, ಇದ್ರಲ್ಲಿ ಯಾವ ತರ ಬೌಲಿಂಗ್ ಮಾಡ್ತಾರೋ ಒಂದು ಗೊತ್ತಾಗ್ತಿಲ್ಲ ನೋಡೋಣ. ಅದು ಬಿಟ್ರೆ ಶಾರ್ದುಲ್ ಠಾಕೂರ್ ಮಾತ್ರ 3 ವಿಕೆಟ್ ನ ಬಿಸಾಗಿರೋದು. 4 ಓವರ್ಗೆ 39 ರನ್ ಕೊಟ್ಟು ಚೆನ್ನಾಗಿ ಮಾಡಿದಾರೆ ಬೌಲಿಂಗ್ ಶಾರ್ದುಲ್ ಠಾಕೂರ್ ಅವರು. ಹಾಗೆ KKR ನ ಪಾರ್ಟ್ನರ್ಶಿಪ್ ಯಾವ ರೀತಿ ಬಿಲ್ಡ್ ಆಗಿದೆ ಅಂತ ನೋಡೋದಾದ್ರೆ, ಫಸ್ಟ್ ವಿಕೆಟ್ಗೆ 69 ರನ್ ಬಂದಿರೋದು 32 ಬಾಲಿಗೆ ಫಿನ್ ಆ್ಯಲನ್ ಮತ್ತು ಅಜಿಂಕ್ಯ ರಹಾನೆ ಪಾರ್ಟ್ನರ್ಶಿಪ್ ಇಂದ ಬಂದಿರೋದು. ಹಾಗೆ ಸೆಕೆಂಡ್ ವಿಕೆಟ್ಗೆ ಅಜಿಂಕ್ಯ ರಹಾನೆ ಮತ್ತು ಕ್ಯಾಮರನ್ ಗ್ರೀನ್ ಪಾರ್ಟ್ನರ್ಶಿಪ್ ಬಂದಿರೋದು. 21 ಬಾಲಿಗೆ 40 ರನ್ ಸಿಡಿಸಿರೋದು. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಇಲ್ಲಿ ಕೂಡ. ಹಾಗೆ ಥರ್ಡ್ ವಿಕೆಟ್ ಅಲ್ಲಿ ಕೂಡ 28 ಬಾಲಿಗೆ 36 ರನ್ ಕೂಡ ಬಂದಿರೋದು ಪಾರ್ಟ್ನರ್ಶಿಪ್ ಅಂಕರೀಶ್ ರಘುವಂಶಿ ಮತ್ತು ಅಜಿಂಕ್ಯ ರಹಾನೆ ಬ್ಯಾಟಿಂಗ್ ಇಂದ. ನೋಡ್ರಿ, ಪಾರ್ಟ್ನರ್ಶಿಪ್ ಯಾವ್ದು ರೀತಿ ಬಿಲ್ಡ್ ಆಗ್ತಾ ಇದೆ ಅಂದ್ರೆ, ಟೀಮು ಕೆಳಗೆ ಬೀಳಲೇಬಾರ್ದು ಆ ರೀತಿ ಬಿಲ್ಡ್ ಆಗ್ತಿರೋದು ಪಾರ್ಟ್ನರ್ಶಿಪ್. ಹಾಗೆ 4ನೇ ವಿಕೆಟ್ಗೆ 30 ಬಾಲಿಗೆ 60 ರನ್ ಬಂದಿರೋದು ರಿಂಕು ಸಿಂಗ್ ಮತ್ತು ಅಂಕರೀಶ್ ರಘುವಂಶಿ ಜೊತೆ ಆಟದಿಂದ 60 ರನ್ ಬಂದಿರೋದು 30 ಬಾಲಿಗೆ. ಇಲ್ಲಿ ವಿಕೆಟ್ ಬೀಳ್ತಾನೆ ಐತಿ, ಹಾಗೆ ರನ್ ಕೂಡ ಪಾರ್ಟ್ನರ್ಶಿಪ್ ಕೂಡ ಬರ್ತಾನೆ ಐತಿ. ಅಷ್ಟೇ ಚೆನ್ನಾಗಿ ರನ್ ಪಾರ್ಟ್ನರ್ಶಿಪ್ ಕೂಡ ಬರ್ತಿರೋದು. ನೆಕ್ಸ್ಟ್ 5ನೇ ವಿಕೆಟಿಗೆ
10 ಬಾಲಿಗೆ 15 ರನ್ ಬಂದಿರೋದು ರಿಂಕು ಸಿಂಗ್ ಮತ್ತು ರಮಣದೀಪ್ ಸಿಂಗ್ ಇಂದ. ನೋಡ್ರಿ ಇವ್ರು ಯಾವ ತರ ಆಡ್ತಿದಾರೆ ಅಂದ್ರೆ ಪಾರ್ಟ್ನರ್ಶಿಪ್ ಜೊತೆ ಆಟ ಬರ್ತಾನೆ ಇದೆ, ರನ್ ಸ್ಕೋರು ಕಡಿಮೆ ಬರ್ತಿಲ್ಲ, ಇನ್ನು ಜಾಸ್ತಿನೇ ಬರ್ತೈತೆ ಒಟ್ಟು ಕಡಿಮೆ ಬಂದೇ ಇಲ್ಲ ಇಲ್ಲಿ. ಆ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ಇಲ್ಲಿ. ಹಾಗೆ ನೆಕ್ಸ್ಟ್ ಕೋಲ್ಕತ್ತಾ ಹಂಗು ಹಿಂಗು ಮಾಡಿ ಕೊನೆಗೂ 20 ಓವರಿಗೆ 220 ರನ್ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು ಬರೋಬ್ಬರಿ 220 ರನ್. ಮುಂಬೈ ಇಂಡಿಯನ್ಸ್ಗೆ 221 ರನ್ ಟಾರ್ಗೆಟ್ ಆಗಿರೋದು. ಮುಂಬೈ ಇಂಡಿಯನ್ಸ್ ಯಾವ ತರ ರನ್ ಚೇಸ್ ಮಾಡುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಓಪನರ್ ಆದ ರೈನ್ ರಿಕ್ಲಿಟನ್ ಹಾಗೆ ರೋಹಿತ್ ಶರ್ಮಾ ಅವರು ಬರ್ತಾರೆ. ರೋಹಿತ್ ಶರ್ಮಾ ಅವ್ರ ಬ್ಯಾಟಿಂದ 38 ಬಾಲಿಗೆ 78 ರನ್ ಬಂದಿರೋದು ಗುರು. 78 ನೋಡಿ, T20 ಆಡಿ 1 ವರ್ಷ ಆಗೈತೆ. 1 ವರ್ಷ ಆದ್ಮೇಲೂ ಯಾವ ರೀತಿ ಬ್ಯಾಟ್ ಬೀಸಿದ್ದಾರೆ ಅಂದ್ರೆ ಯಂಗ್ಸ್ಟಾರ್ ಕೂಡ ನಾಚಿಕೆ ಪಡ್ಬೇಕು, ಆ ರೀತಿ ಬ್ಯಾಟಿಂಗ್ ನ ಆಡಿರೋದು ರೋಹಿತ್ ಶರ್ಮಾ ಅವರು. 38 ಬಾಲಿಗೆ 78 ರನ್ ಚೆಕ್ ಬಿಸಾಕಿರೋದು, ಜೊತೆಗೆ 4 ಬೌಂಡ್ರಿ ಕೂಡ ಬಂದಿದೆ, ಹಾಗೆ 6 ಸಿಕ್ಸ್ ಕೂಡ ಬಂದಿದೆ ಇವ್ರ ಬ್ಯಾಟಿಂದ. 205 ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟ್ ಬೀಸಿರೋದು. ಹಾಗೆ ರೈನ್ ರಿಕ್ಲಿಟನ್ 43 ಬಾಲಲ್ಲಿ 81 ರನ್ ಚೆಚ್ ಬಿಸಾಕಿರೋದು, ಇವರು ಕೂಡ 4 ಬೌಂಡ್ರಿ ಹಾಗೆ ಜೊತೆಗೆ 8 ಸಿಕ್ಸ್ ಕೂಡ ಬಂದಿದೆ. ಇವರು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 188 ಸ್ಟ್ರೈಕ್ ರೇಟ್ ನೇ ಬ್ಯಾಟ್ ಬೀಸಿರೋದು. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ T20 ವರ್ಲ್ಡ್ ಕಪ್ ನ ಗೆದ್ಕೊಟ್ರು ನಮ್ಮ ಇಂಡಿಯಾಗೆ ರೀಸೆಂಟ್ ಆಗಿ. T20 ವರ್ಲ್ಡ್ ಕಪ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ 8 ಬಾಲಿಗೆ 16 ರನ್ ಸಿಡಿಸಿದ್ದಾರೆ, ಅವರು ಬೌಂಡ್ರಿ ಕೂಡ ಬಂದಿದೆ. ಇವ್ರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 200. ಹಾಗೆ ತಿಲಕ್ ವರ್ಮಾ ಕೂಡ 14 ಬಾಲಿಗೆ 20 ರನ್ ಹೊಡೆದಿರೋದು, ಇದು ಬ್ಯಾಟಿಂದ 4 ಬೌಂಡ್ರಿ ಕೂಡ ಬಂದಿದೆ. 142 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್, ಮುಂಬೈ ಇಂಡಿಯನ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ 11 ಬಾಲಿಗೆ 18 ರನ್ ಚೆಚ್ ಬಿಸಾಕಿರೋದು, ಇವ್ರ ಬ್ಯಾಟಿಂದ 3 ಬೌಂಡ್ರಿ ಕೂಡ ಬಂದಿದೆ. ಹಾಗೆ 163 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿದ್ದಾರೆ. ನಮಂದೀರ್ 2 ಬಾಲಲ್ಲಿ 5 ರನ್ ಚೆಚ್ ಬಿಸಾಕಿದ್ದಾರೆ, ಇವ್ರ ಬ್ಯಾಟಿಂದ 1 ಬೌಂಡ್ರಿ ಕೂಡ ಬಂದಿದೆ. 250 ಸ್ಟ್ರೈಕ್ ರೇಟ್ ಇಂದ ಆಡಿರೋದು ಬ್ಯಾಟಿಂಗ್ ನ. ಹಾಗೆ KKR ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ, ಇದ್ರಾಗ ಅಷ್ಟೊಂದು ಪರ್ಫಾರ್ಮೆನ್ಸ್ ಸದ್ಯಕ್ಕೆ ಯಾರು ಕೊಟ್ಟಿಲ್ಲ, ಎಲ್ಲ ಹೊಡ್ಸ್ಕೊಂಡ್ರೆ ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ಗಳು. KKR ಬೌಲರ್ ನ ಚೆಚ್ಚಿ ಬಿಸಾಕಿದ್ದಾರೆ, ಸರಿಯಾಗಿ ಬೆಂಡಿಟ್ಟಿದ್ದಾರೆ. ಎಲ್ಲರೂ ನೋಡಿ, ಎಕಾನಮಿ 10 ರನ್ ಮೇಲೆ ಹೊಡ್ಸ್ಕೊಂಡ್ರೆ ಎಲ್ಲರೂ. ಓವರಿಗೆ 10 ರನ್ ಮೇಲೆ, ಒಬ್ಬೊಬ್ರು 13 ರನ್, ಒಬ್ರು 12 ರನ್ ಮೇಲೆ ಹೊಡ್ಸ್ಕೊಂಡ್ರು. ಏನಿದ್ರೆ ವಿಕೆಟ್ ತೆಗೆದಿರೋದಂದ್ರೆ ವೈಭವ್ ಆರೋರ ಅವರು 4 ಓವರಿಗೆ 52 ರನ್ ಹೊಡ್ಸ್ಕೊಂಡು 1 ವಿಕೆಟ್ ತೆಗೆದಿದ್ದಾರೆ. ಹಾಗೆ ಕಾರ್ತಿಕ್ ತ್ಯಾಗಿ ಕೂಡ 4 ಓವರಿಗೆ 43 ರನ್ ಹೊಡ್ಸ್ಕೊಂಡು 1 ವಿಕೆಟ್ ತೆಗೆದಿದ್ದಾರೆ. ಹಾಗೆ ಸುನಿಲ್ ನರೇನ್ ಕೂಡ 3 ಓವರ್ ಮಾಡಿ 30 ರನ್ ಹೊಡ್ಸ್ಕೊಂಡು 1 ವಿಕೆಟ್ ತೆಗೆದಿದ್ದಾರೆ. ಸುನಿಲ್ ನರೇನ್ ಒಂದ್ ಟೈಮಲ್ಲಿ ಯಾವ ತರ ಬೌಲರ್ ಇದ್ರು ಗುರು, ಇವಾಗ ನೋಡಿದ್ರೆ ನಾಯಿ ಹೊಡ್ಸ್ಕೊಂಡ್ ಕಚ್ಚಿದ್ದಾರೆ, ಓವರಿಗೆ 10 ರನ್. ಇವಾಗ ಬರೋ ಬ್ಯಾಟ್ಸ್ಮನ್ ಕೂಡ ಅದೇ ತರನೇ ಇರೋದು, ಯಾಂತ ಬೌಲರ್ ಬಂದ್ರು ಬಿಡೋದು, ಚೆಚ್ಚಿ ಬಿಸಾಕ್ತಿರ್ತಾರೆ ಬ್ಯಾಟ್ಸ್ಮನ್ಗಳು. ಎಂತ ನಂಬರ್ 1 ಬೌಲರ್ ಬಂದ್ರು ಕೇರೆ ಮಾಡಲ್ಲ, ಆ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಡೀತಿರೋದು ಇವಾಗಿನ ಟ್ರೆಂಡ್ ಅಲ್ಲಿ. ಹಾಗೆ ಮುಂಬೈ ಇಂಡಿಯನ್ಸ್ ನ ಪಾರ್ಟ್ನರ್ಶಿಪ್ ಯಾವ ರೀತಿ ಬಿಲ್ಡ್ ಆಯ್ತು ಅಂತ ನೋಡೋದಾದ್ರೆ, ಮೊದಲನೇ ವಿಕೆಟ್ಗೆ ರೈನ್ ರಿಕ್ಲಿಟನ್ ಮತ್ತು ರೋಹಿತ್ ಶರ್ಮಾ ಅವರ ಜೊತೆಯಾಟ 72 ಬಾಲಲ್ಲಿ 148 ರನ್ ನ ಪಾರ್ಟ್ನರ್ಶಿಪ್ ಬಂದಿರೋದು. ಮೊದಲನೇ ವಿಕೆಟ್ಗೆ 148 ರನ್ ಪಾರ್ಟ್ನರ್ಶಿಪ್ ಬಂದ್ರು. ಇದೇ ತರ ಪಾರ್ಟ್ನರ್ಶಿಪ್ ಬಂತು ಅಂದ್ರೆ ಟಾಪ್ 4 ಲಿಸ್ಟ್ ಅಲ್ಲಿ ಗ್ಯಾರಂಟಿ ಬಂದೇ ಬರುತ್ತೆ ಮುಂಬೈ ಇಂಡಿಯನ್ಸ್. ನೋಡಿ, ಫಸ್ಟ್ ವಿಕೆಟ್ಗೆ 148 ರನ್ ಕೊಟ್ಟನಂದ್ರೆ ಈ ಸೀಸನ್ ಅಲ್ಲಿ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಕೊಟ್ಟಿರೋಂತ ತಂಡ ಅಂದ್ರೆ ಮುಂಬೈ ಇಂಡಿಯನ್ಸ್. ಈ ಸೀಸನ್ ಅಲ್ಲಿ 148 ರನ್ ಪಾರ್ಟ್ನರ್ಶಿಪ್ ಜೊತೆ ಆಟ. ಹಾಗೆ ಎರಡನೇ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಬಂದಂತ ನೋಡೋದಾದ್ರೆ 15 ಬಾಲಲ್ಲಿ 31 ರನ್ ಪಾರ್ಟ್ನರ್ಶಿಪ್ ಬಂದಿರೋದು, ಅದು ರೈನ್ ರಿಕ್ಲಿಟನ್ ಮತ್ತೆ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂದ ಬಂದ್ರು. ಹಾಗೆ ನೆಕ್ಸ್ಟ್ 3ನೇ ವಿಕೆಟ್ಗೆ ಅಷ್ಟೊಂದು ಪಾರ್ಟ್ನರ್ಶಿಪ್ ಬಂದಿಲ್ಲ, ಅಲ್ಲೊಂದು ವಿಕೆಟ್ ಹೋಗಿದೆ ಕೂಡ, 6 ಬಾಲಿಗೆ 5 ರನ್ ಅಷ್ಟೇ ಬಂದಿರೋದು. 4ನೇ ವಿಕೆಟ್ಗೆ 20 ಬಾಲಿಗೆ 31 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಇಂದ. ಹಾಗೆ 5ನೇ ವಿಕೆಟ್ಗೆ 3 ಬಾಲಿಗೆ 9 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಹಾರ್ದಿಕ್ ಪಾಂಡ್ಯ ಮತ್ತು ನಮಂದೀರ್ ಜೊತೆ ಆಟದಿಂದ. ಇಲ್ಲಿಗೆ ಮುಂಬೈ ಇಂಡಿಯನ್ಸ್ 6 ವಿಕೆಟ್ಗಳ ಭರ್ಜರಿ ಜಯ ಗಳಿಸುತ್ತೆ. ಅದು 13 ವರ್ಷದ ನಂತರ ಓಪನಿಂಗ್ ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ 13 ವರ್ಷ ಬೇಕಾಗಿತ್ತು ಮೊದಲನೇ ಮ್ಯಾಚ್ ವಿನ್ ಆಗಕ್ಕೆ. ಕೊನೆಗೂ 13 ವರ್ಷಗಳ ನಂತರ ಏನು ಒಂದ್ ಮ್ಯಾಚ್ಗಳನ್ನ ಸೋಲ್ತಿದ್ರು, ಮೊದಲನೇ ಮ್ಯಾಚ್ ಸೋಲ್ತಿದ್ರು, ಆ ಮ್ಯಾಚ್ ನ ಈ ಸಲ ಈ ಸೀಸನ್ ಅಲ್ಲಿ ಗೆದ್ದಿದ್ದಾರೆ. 13 ವರ್ಷದ ಮೊದಲನೇ ಮ್ಯಾಚ್ ಸೋಲ್ತಿದ್ರಲ್ಲ, ಅದನ್ನ ಬ್ರೇಕ್ ಮಾಡಿದ್ದಾರೆ. ನೋಡ್ಬೇಕು ಮುಂದಿನ ಮ್ಯಾಚ್ ಗಳಲ್ಲಿ ಯಾವ್ಯಾವ ತರ
ಮುಂಬೈ ಇಂಡಿಯನ್ಸ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಕಾದ್ ನೋಡೋಣ. ಇದು ಇಲ್ಲ 16ನೇ ಓವರ್ ಅಷ್ಟೊತ್ತಿಗೆ 221 ರನ್ ಟಾರ್ಗೆಟ್ ನ ಮುರಿದು ಬಿಸಾಕ್ತಾರೆ ಅಂತ ಅನ್ಕೊಂಡಿದ್ದೆ ಅವರು. ಬರ್ತಾ ಬರ್ತಾ ಯಾಕೋ ಗೊತ್ತಿಲ್ಲ ಸ್ಲೋ ಓವರ್ ತರ ಬ್ಯಾಟಿಂಗ್ ಮಾಡಿದ್ರು. ಆದ್ರೂ ಕೊನೆಗೆ 20ನೇ ಓವರ್ ಮ್ಯಾಚ್ ಫಿನಿಶಿಂಗ್ ಟಚ್ ಕೊಟ್ಟಿರೋದು. ಬರ್ತಾ ಬರ್ತಾ ಪಾಯಿಂಟ್ ಟೇಬಲ್ ಅಲ್ಲಿ ಮೊದಲನೇದಾಗಿ RCB ಇದೆ. ಒಂದ್ ಮ್ಯಾಚ್ಗೆ 2 ಪಾಯಿಂಟ್, ಒಂದ್ ಮ್ಯಾಚ್ ವಿನ್ ಆಗಿ 2 ಪಾಯಿಂಟ್ ತಗೊಂಡೈತಿ. ನೆಟ್ ರನ್ ರೇಟ್ 2.907 ಅಲ್ಲಿ ಇದೆ. ಮುಂಬೈ ಇಂಡಿಯನ್ಸ್ ಒಂದ್ ಮ್ಯಾಚ್ ವಿನ್ ಆಗಿದೆ 0.2, ಹಾಗೆ 0.691 ನೆಟ್ ರನ್ ರೇಟ್ ಇರೋದು ಮುಂಬೈ ಇಂಡಿಯನ್ಸ್. ಇದೇ ತರ ಪ್ರತಿಯೊಂದು IPL ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.